ಹಾಯ್ ಎಲ್ಲ ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡ್ತಿರೋ ಒಂದೇ ಒಂದು ಉದ್ದೇಶ, ಮೊನ್ನೆ ನಾನು ಜನಸೇನಾ ಪಾರ್ಟಿ ಬಗ್ಗೆ ನಾನು ಒಂದು ವಿಡಿಯೋವನ್ನು ಮಾಡಾಕಿದ್ದೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ನನ್ನ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನಂತಂದರೆ, ವಿಡಿಯೋ ನೋಡ್ತಿದ್ದೀರಾ, ಒಂದು ಲೈಕ್ ಮಾಡ್ತಾ ಇಲ್ಲ, ಫಾಲೋ ಮಾಡ್ತಾ ಇಲ್ಲ. ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ನನ್ನ ವಿಡಿಯೋ ಶೇರ್ ಮಾಡಿ. ಇವತ್ತು ಏನಂದರೆ ಟಾಪಿಕ್ಕು, ನಮ್ಮ ಜನಸೇನಾ ಮೆಂಬರ್ಶಿಪ್, ಆ್ಯಕ್ಟಿವ್ ಮೆಂಬರ್ಶಿಪ್ ನಮ್ಮ ಕರ್ನಾಟಕಕ್ಕೆ ಬಂದು ಜಾಸ್ತಿ ಜನ ಮಾಡಿಸಿದ್ದಾರೆ ಕರ್ನಾಟಕದಲ್ಲಿ. ಅಂದರೆ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಹತ್ರದಿಂದ ಈ ವಿಡಿಯೋ ತಲುಪಿಲ್ಲ ಅನಿಸುತ್ತೆ, ಈ ವಿಷಯ ತಲುಪಿಲ್ಲ ಅನಿಸುತ್ತೆ. ಒಂದೇ ಒಂದು ಮನವಿ ಮಾಡ್ಕೊತೀನಿ, ಈ ತಿಂಗಳು 17ನೇ ತಾರೀಕು ಕರ್ನಾಟಕದಲ್ಲಿ ಜನಸೇನಾ ಪಕ್ಷ ಲಾಸ್ಟ್ ಡೇಟ್ ಇದೆ ಆ್ಯಕ್ಟಿವ್ ಮೆಂಬರ್ಶಿಪ್ ಮಾಡ್ಸೋಕ್ಕೆ. ದಯವಿಟ್ಟು ಆ್ಯಕ್ಟಿವ್ ಮೆಂಬರ್ಶಿಪ್ ಮಾಡಿಸಿ. ಜನಸೇನಾ ಪಕ್ಷದಲ್ಲಿ ಆ್ಯಕ್ಟಿವ್ ಮೆಂಬರ್ಶಿಪ್ ಇದ್ದರೆ ನಮ್ಮ ಫ್ಯಾಮ್ಲಿ ಸೇಫಾಗಿರುತ್ತೆ ಅಂತ ಒಂದೇ ಒಂದು ನಂಬಿಕೆ ಇದೆ. ಅದಕ್ಕೆ ನೀವು ಒಂದು ನಂಬಿಕೆ ಇಟ್ಟು ಜನಸೇನಾ ಪಾರ್ಟಿಯಲ್ಲಿ ಆ್ಯಕ್ಟಿವ್ ಮೆಂಬರ್ಶಿಪ್ ಅನ್ನೋದೊಂದು ಮಾಡಿಸಿ. ನಾಳೆ ಯಾರಿಗೆ ಏನು ಕಷ್ಟ ಬರುತ್ತೋ ಗೊತ್ತಿಲ್ಲ. ಅದೇ ಜನಸೇನಾ ಪಾರ್ಟಿ ನಮ್ಮ ಹತ್ತಿರ ಇದ್ದರೆ ಯಾವತ್ತೋ ಒಂದಿನ ನಮ್ಮ ಕಷ್ಟ ಬಂದಾಗ ಜನಸೇನಾ ಪಕ್ಷ ನಮ್ಮ ಕೈ ಹಿಡಿತದೆ ಅಂತ ಒಂದೇ ಒಂದು ನಂಬಿಕೆ ನಮ್ಮ ಹತ್ರ ಇದೆ. ಅದೇ ನೀವೆಲ್ಲ ಸಹಕರಿಸಿ ನಮ್ಮ ಕರ್ನಾಟಕ ಜನತೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ನಮ್ಮ ಜನಸೇನಾ ಪಕ್ಷ ಕರ್ನಾಟಕಕ್ಕೆ ತರ್ತೀವಿ. ನೀವೆಲ್ಲ ಸಹಾಯ ಮಾಡಬೇಕು, ನೀವೆಲ್ಲ ಸಹಕರಿಸಬೇಕು. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ. ಒಬ್ಬನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಗಾಯ್ಸ್. ಇನ್ನೊಂದೇನಂತಂದರೆ, ನಮ್ಮ ಕರ್ನಾಟಕ ಜನ ಸಪೋರ್ಟ್ ಮಾಡಿದ್ರೆ ಖಂಡಿತ ಈ ಆ್ಯಕ್ಟಿವ್ ಮೆಂಬರ್ಶಿಪ್ ಜೊತೆ ಜನಸೇನಾ ಪಕ್ಷನೂ ಖಂಡಿತ ತರೋಣ. ಯಾರ್ಯಾರು ಆ್ಯಕ್ಟಿವ್ ಮೆಂಬರ್ಶಿಪ್ ಮಾಡಿಸಿಲ್ವೋ ದಯವಿಟ್ಟು ಆ್ಯಕ್ಟಿವ್ ಮೆಂಬರ್ಶಿಪ್ ಮಾಡಿಸಿ. ಇದ್ರ ಬಗ್ಗೆ ನಾಳೆ ಏನನ್ನ ನಿಮಗೆ ಹೆಚ್ಚು ಕಮ್ಮಿ ಆದಾಗ ನಾವು ಆವತ್ತು ಜನಸೇನಾ ಪಕ್ಷದಲ್ಲಿ ಒಂದು ಆ್ಯಕ್ಟಿವ್ ಮೆಂಬರ್ಶಿಪ್ ಮಾಡಿದ್ದೀವಲ್ಲ ಅನ್ನೋದು ಒಂದು ಜ್ಞಾಪನ ಬರುತ್ತೆ ನಿಮಗೆ. ಆವತ್ತು ನಿಮ್ಗೆ ಆರ್ಥಿಕ ಸಹಾಯನೂ ಆಗುತ್ತೆ ಜನಸೇನಾ ಪಕ್ಷದಿಂದ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ಆ್ಯಕ್ಟಿವ್ ಮೆಂಬರ್ಶಿಪ್ ಮಾಡಿಸಿಲ್ವೋ ಮಾಡಿಸಿ. ಎಲ್ಲರಿಗೂ ಧನ್ಯವಾದ. ಜೈ ಜನಸೇನಾ, ಜೈ ಕರ್ನಾಟಕ ಮಾತೆ. ನಮಸ್ಕಾರ.